ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ನೀವು ನೋಡುತ್ತಿರುವುದು DMS ನ್ಯೂಸ್ ಕನ್ನಡ. ವಿಜಯಪುರ ಜಿಲ್ಲೆ ತಾಳಿಕೋಟೆಯ ಎಸ್ಕೆ ಪದವಿ ಪೂರ್ವ ಕಾಲೇಜಿನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ. ತಾಳಿಕೋಟೆ ಆಗಸ್ಟ್ 15. ತಾಳಿಕೋಟೆಯ ಎಸ್ಕೆ ಪದವಿ ಪೂರ್ವ ಕಾಲೇಜಿನಲ್ಲಿ ಭಾರತದ 80ನೇ ಸ್ವಾತಂತ್ರ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ದೇಶಭಕ್ತಿ ಭಾವನದೊಂದಿಗೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಕೆ ಪದವಿ ಪೂರ್ವ ಕಾಲೇಜಿನ ಚೇರ್ಮನ್ ಶ್ರೀ MR ಕತ್ತಿ, ಎಸ್ಕೆ ಪ್ರೌಢಶಾಲೆಯ ಚೇರ್ಮನ್ ಶ್ರೀ MG ಕತ್ತಿ, ಪ್ರಾಚಾರ್ಯರಾದ ಶ್ರೀ K ಕಿಶೋರ್ ಕುಮಾರ್, ಉಪ ಪ್ರಾಚಾರ್ಯರಾದಂತಹ ಶ್ರೀ RS ಬೂದಿಹಾಳ್, ಶಾಲಾ ಸಂಸತ್ತಿನ ಕಾರ್ಯದರ್ಶಿ ಶ್ರೀ ಸುನಿಲ್ ಪಾಟೀಲ್, ಶ್ರೀ AH ಹೂಗಾರ್, ಶ್ರೀ RG ರಾಠೋಡ್, ಶ್ರೀ JS ಕಟ್ಟಿಮನಿ, ಶ್ರೀ GD ಕುಲಕರ್ಣಿ, ಶ್ರೀ SS ಪಾಟೀಲ್, ಶ್ರೀ MN ಕೆಂಬಾವಿ, ಶ್ರೀ SS ಮಠ್, ಶ್ರೀ VP ಬಳಗನೂರ, ಶ್ರೀ CS ಶಳ್ಳಗಿ, ಶ್ರೀ KS ಕೊಣ್ಣೂರ, ಶ್ರೀ SS ಕಮಟಗಿ, ಶ್ರೀ SS ಕುಮಟಗಿ, ಶ್ರೀ AS ಅಸ್ಕಿ, ಶ್ರೀ ಆಕಾಶ್ ಯಡ್ರಮಿ, ಶ್ರೀ ಸಂತೋಷ್ ಕುಲಕರ್ಣಿ, ಜ್ಯೋತಿ ಮಿಸ್ ಹಾಗೂ ಮಹಾದೇವಿ ಮಿಸ್, ಅಮೃತ ಮಿಸ್, ಎಲೆಗಾರ್ ಮಿಸ್, ಉಪನ್ಯಾಸಕರು, ಶಿಕ್ಷಕಿಯರು, ಬೋಧಕೇತರ ಸಿಬ್ಬಂದಿ ಛಾಯಾಗ್ರಾಹಕರು ಹಾಗೂ ಪತ್ರಿಕಾ ವರದಿಗಾರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಭಾರತಾಂಬೆಯವರ ವೇಷ ಧರಿಸಿ ಎಲ್ಲರ ಗಮನವನ್ನ ಸೆಳೆದರು. ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸಿತು. ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀ NS ಕುಮಟಗಿ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ರು. ಬಳಿಕ ಎಸ್ಕೆ ಪದವಿ ಪೂರ್ವ ಕಾಲೇಜಿನ ಚೇರ್ಮನ್ ಶ್ರೀ MR ಕತ್ತಿ ಅವರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನ ಸ್ಮರಿಸಿ ವಿದ್ಯಾರ್ಥಿಗಳು ದೇಶ ಸೇವೆ ಹಾಗೂ ಉತ್ತಮ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂದು ಕರೆ ನೀಡಿದ್ರು. ಕಾರ್ಯಕ್ರಮದ ಸಮಾರೋಪದಲ್ಲಿ ಉಪ ಪ್ರಾಚಾರ್ಯರಾದಂತಹ ಶ್ರೀ RS ಬೂದಿಹಾಳ ಅವರು ಸಮಾರೋಪ ಭಾಷಣ ಮಾಡಿದ್ರು. ಕಾರ್ಯಕ್ರಮವನ್ನ ಶ್ರೀ RG ರಾಠೋಡ್ ಅವರು ನಿರೂಪಿಸಿದ್ರು. ಶ್ರೀ ಸುನಿಲ್ ಪಾಟೀಲ್ ಶಿಕ್ಷಕರು ವಂದಿಸಿದರು. ವರದಿ ನಜೀರ್ ಚೋರ್ಗಸ್ತಿ, DMS ನ್ಯೂಸ್, ತಾಳಿಕೋಟೆ. ಧ್ವಜಾರೋಹಣ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ PU ಕಾಲೇಜಿನ ಚೇರ್ಮನ್ರಾದಂತಹ ಶ್ರೀಯುತ MR ಕತ್ತಿಯವರೇ ಹಾಗೂ ಪ್ರೌಢಶಾಲಾ ವಿಭಾಗದ ಚೇರ್ಮನ್ರಾದಂತಹ ಶ್ರೀಯುತ MG ಕತ್ತಿಯವರೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಎಲ್ಲರೂ ಏನಪ್ಪ ಅಂದರೆ ವ್ಯಾಪಾರ ಉದ್ದೇಶ ಸಲುವಾಗಿ ಬಂದು ನಮ್ಮಲ್ಲೇ ಏನಪ್ಪ ಅಂದರೆ ಭಾರತೀಯರಲ್ಲೇ ವೈಮನಸ್ಸವನ್ನು ಹುಟ್ಟಿಸಿ, ದ್ವೇಷವನ್ನು ಹುಟ್ಟಿಸಿ ಅವರು ಏನಪ್ಪ ಅಂದರೆ ನಮ್ಮ ದೇಶವನ್ನು ಆಳಿ ಹೋಗ್ತಾರೆ. ನಮ್ಮ ಭಾರತೀಯರನ್ನ ಗುಲಾಮರಂತೆ ಏನಪ್ಪ ಅಂದರೆ ಕಂಡು ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ಅವರು ಭಾರತೀಯರು ರೊಚ್ಚಿಗೆದ್ದು ಏನಪ್ಪ ಅಂದರೆ ಹೋರಾಟಕ್ಕೆ ಒಂದು ವಿವೇಕಾನಂದರು ಮಾತಾಡ್ತಾರೆ. ಏನು ಹೇಳ್ತಂದ್ರೆ, ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಾಗಿ ಬದುಕದಿದ್ದರೆ ಬದುಕಿಗೆ ಅವಮಾನ. ಆದ ಕಾರಣ ನಮ್ಮ ದೇಶಕ್ಕೆ ನಾವು ಏನು ಕೊಡುಗೆ ಕೊಡಬೇಕು, ನಮ್ಮ ದೇಶಕ್ಕೆ ನಾವು ಏನನ್ನ ಸೇವೆ ಸಲ್ಲಿಸಬೇಕು, ನಮ್ಮ ದೇಶದ ಸುರಕ್ಷತೆಗೋಸ್ಕರ, ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಾವು ಏನು ಮಾಡಬೇಕು ಅನ್ನೋದನ್ನು ಅದರ ಬಗ್ಗೆ ಚಿಂತನೆ ಮಾಡಿಕೊಂಡು ಆ ದಿಶೆಯಲ್ಲಿ ಏನಪ್ಪ ಅಂದರೆ ನಾವು ಕಾರ್ಯೋನ್ಮುಖರಾಗಬೇಕು. ಈ ಸಂದರ್ಭದಲ್ಲಿ ಹೋರಾಟಗೈದಂತಹ ಎಲ್ಲ ರಾಷ್ಟ್ರೀಯ ನಾಯಕರು, ಕೆಲವರು ಏನಪ್ಪ ಅಂದರೆ ಭಗತ್ ಸಿಂಗ್ನಂತವರು, ಚಂದ್ರಶೇಖರ್ ಆಜಾದ್ನಂತವರು ಸಣ್ಣ ವಯಸ್ಸಿನಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂತಹ, ಅವರನ್ನು ಸ್ಮರಿಸುವಂತಹ ಕೆಲಸ ಆಗಬೇಕು. ದೇಶದ ಸಲುವಾಗಿ ಎಲ್ಲರೂ ಏನಪ್ಪ ಅಂದರೆ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು.
ಎಲ್ಲರೂ ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ 2 ಮಾತು. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.